ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆ ಇತಿಹಾಸದ ತರಗತಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ನಾವು ಇತಿಹಾಸದ ದ್ವಿತೀಯ PUCಯ 7ನೇ ಅಧ್ಯಾಯವಾಗಿರ್ತಕ್ಕಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂತಹ ಪಾಠದ ಅಡಿಯಲ್ಲಿ ಅನೇಕ ವಿಚಾರಗಳನ್ನ ಅಭ್ಯಾಸವನ್ನು ಮಾಡ್ತಾ ಇದ್ವಿ. ಭಾರತದಲ್ಲಿ ಹೇಗೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲಿಷರು ಬಂದು ತಮ್ಮ ತಮ್ಮ ನೆಲೆಗಳನ್ನ, ವ್ಯಾಪಾರ ಕೇಂದ್ರಗಳನ್ನ ಬಿಗಿಗೊಳಿಸುವ ಜೊತೆಗೆ ಭಾರತ ಆಡಳಿತದ ವ್ಯವಸ್ಥೆಗೆ ಲಗ್ಗೆ ಇಡಲಿಕ್ಕೆ ಪ್ರಾರಂಭವಿಸಿದರು. ಅದರಲ್ಲಿ ಮುಖ್ಯವಾಗಿ ಬ್ರಿಟಿಷರು ಭಾರತದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಏಕಸ್ವಾಮ್ಯದ ಅಸ್ತಿತ್ವವನ್ನ ಕಾಪಾಡಿಕೊಂಡು ಭಾರತದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಕಂಪನಿಯ ಆಡಳಿತದ ಮೂಲಕ ಭಾರತದ ಸಾರ್ವಭೌಮತ್ವಕ್ಕೆ ಎಂಟ್ರಿ ಆದ್ರು ಅಂತಕ್ಕಂಥ ವಿಚಾರವನ್ನ ಕಳೆದ ತರಗತಿಯಲ್ಲಿ ನಾವು ಅಭ್ಯಾಸವನ್ನ ಮಾಡಿದ್ವಿ. ಭಾರತದಲ್ಲಿ ಇಂಗ್ಲಿಷರಿಗೆ ಭದ್ರ ಬುನಾದಿಯಾಗಿ ಭಾರತದ ಆಡಳಿತದ ವ್ಯವಸ್ಥೆಯಲ್ಲಿ ನೇರವಾಗಿ ಭಾಗವಹಿಸಲಿಕ್ಕೆ ಅಡಿಪಾಯ ಹಾಕಿಕೊಟ್ಟಿರತಕ್ಕಂಥ ಕದನ ಅಂತಂದ್ರೆ ಅದು ಫ್ಲಾಸಿ ಕದನ. 1757ರಲ್ಲಿ ನಡೆದಿರ್ತಕ್ಕಂಥ ಫ್ಲಾಸಿ ಕದನದ ಅನೇಕ ಘಟನೆಗಳನ್ನ ಕಳೆದ ತರಗತಿಯಲ್ಲಿ ಅವಲೋಕನವನ್ನು ಮಾಡಿದ್ವಿ. ಅದಾದ ತರುವಾಯ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥದ್ದು 1764ರಲ್ಲಿ ನಡೆದಿರ್ತಕ್ಕಂತಹ ಈ ಬಕ್ಸರ್ ಕದನದ ಬಗ್ಗೆ ನೋಡ್ಕೋಬೇಕಾಗಿದೆ. ಬಕ್ಸರ್ ಕದನ ಅಂತಕ್ಕಂಥದ್ದು 1764ರಲ್ಲಿ ನಡೆದಿರ್ತಕ್ಕಂಥ ಕದನ ಆಗಿದೆ. 1764ಕ್ಕಿಂತ ಮುಂಚೆ ಮೀರ್ ಜಾಫರ್ನ ಬಗ್ಗೆ ನಾವು ನೋಡಿದ್ವಿ. ಮೀರ್ ಜಾಫರ್ ಫ್ಲಾಸಿ ಕದನದಲ್ಲಿ ಸಿರಾಜುದ್ದೌಲನ ಸೇನಾಧಿಪತಿಯಾಗಿರುವಂತಹ ಮುಖ್ಯ ಅಧಿಕಾರಿಯಾಗಿರ್ತಕ್ಕಂತಹ ಈ ಮೀರ್ ಜಾಫರ್ ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿ ಸಿರಾಜುದ್ದೌಲನಿಗೆ ಮೋಸವನ್ನ ಮಾಡಿ ಪಲಾಯನ ಮಾಡುತ್ತಿರುವಾಗ, ಫ್ಲಾಸಿ ಕದನದಲ್ಲಿ ಸೋತಿರ್ತಕ್ಕಂತಹ ಸಿರಾಜುದ್ದೌಲ್ ಪಲಾಯನ ಮಾಡುತ್ತಿರುವಾಗ ಮೀರ್ ಜಾಫರ್ನ ಮಗ ಆತನನ್ನು ಕೊಂದು ಮೀರ್ ಜಾಫರ್ನನ್ನ ಬಂಗಾಳದ ನವಾಬ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಮೀರ್ ಜಾಫರ್ ಒಬ್ಬ ಬ್ರಿಟಿಷರ ಕೈಗೊಂಬೆ ಆಡಳಿತಗಾರನಾಗಿದ್ದ, ಜೊತೆಗೆ ಪ್ರಜೆಗಳಿಗೆ ಬೇಕಾಗಿರುವ ಅಥವಾ ರಾಜ್ಯದ ಕಲ್ಯಾಣಕ್ಕೆ ಏನೇನು ಬೇಕು ಏರ್ಪಾಡುಗಳನ್ನು ಮಾಡುವಲ್ಲಿ ವಿಫಲನಾಗಿದ್ದ. ಮೀರ್ ಜಾಫರ್ ಒಬ್ಬ ಅಸಮರ್ಥ ದೊರೆಯಾಗಿದ್ದ. ಬ್ರಿಟಿಷರ ಕೈಗೊಂಬೆಯಾಗಿ ಬ್ರಿಟಿಷರು ಹೇಳಿದ ರೀತಿಯಲ್ಲಿ ತಾನು ತನ್ನ ಆಡಳಿತವನ್ನು ನಡೆಸುವಂತದ್ದಾಗಿತ್ತು. ಇದರಿಂದ ಏನಾಯ್ತು ಅಂದ್ರೆ ರಾಜ್ಯದಲ್ಲಿ ಅರಾಜಕತೆ ಪ್ರಭುತ್ವ ಉಂಟಾಯ್ತು. ಇದಕ್ಕಾಗಿ ಏನ್ ಮಾಡಿದ್ರು ಅಂತಂದ್ರೆ ಮೀರ್ ಜಾಫರ್ನ ವಿರೋಧಿಗಳು ಹೆಚ್ಚಿಗೆ ಆಗ್ಲಿಕ್ಕೆ ಶುರುವಾದ್ರು. ಮೀರ್ ಜಾಫರ್ನಿಂದಲೇ ನಮ್ಮ ಎಲ್ಲಾ ವ್ಯವಸ್ಥೆಗಳು ಕೆಟ್ಟೋಗುವ ಸಂಭವ ಇದೆ ಅಂತಕ್ಕಂಥ ಭಾವಿಸಿರ್ತಕ್ಕಂಥ ಬ್ರಿಟಿಷರು ಏನ್ ಮಾಡಿದ್ರು, ಆತನ ಅಳಿಯನಾಗಿರ್ತಕ್ಕಂತಹ ಈ ಖಾಸಿಂನನ್ನ, ಅಳಿಯನಾಗಿರ್ತಕ್ಕಂಥ ಮೀರ್ ಖಾಸಿಂನನ್ನ ಆಡಳಿತಕ್ಕೆ ತರ್ತಾರೆ. ಮೀರ್ ಖಾಸಿಂ ಒಬ್ಬ ಸಮರ್ಥ ದಕ್ಷ ಆಡಳಿತಗಾರನಾಗಿದ್ದ. ಈತ ಏನು ಮಾಡಿದ ಅಂತ ಹೇಳಿದ್ರೆ, ಬಂದ ತಕ್ಷಣ ಅನೇಕ ಸುಧಾರಣೆಗಳನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ದಸ್ತಾಕಗಳ ಮೇಲಿರ್ತಕ್ಕಂಥ ತೆರಿಗೆಯನ್ನು ವಾಪಸ್ ಪಡೆದು ತನ್ನದೇ ಆಗಿರ್ತಕ್ಕಂಥ ತೆರಿಗೆಯನ್ನು ನೀತಿಯನ್ನು ಮಾಡಿದ. ದಸ್ತಾಕಗಳಿಂದ ಸಾಕಷ್ಟು ಲಾಭವನ್ನ ಗಳಿಸ್ತಿರ್ತಕ್ಕಂತಹ ಬ್ರಿಟಿಷರಿಗೆ ಈ ಮೀರ್ ಖಾಸಿಂನ ನಿರ್ಣಯದಿಂದ ಸಾಕಷ್ಟು ಅವಮಾನ, ಜೊತೆಗೆ ಅವರಿಗೆ ಬೊಕ್ಕಸದಲ್ಲಿ ತುಂಬಾ ಲಾಸ್ ಆಗ್ಲಿಕ್ಕೆ ಶುರುವಾಯ್ತು. ಇದರಿಂದ ಏನ್ ಮಾಡಿದ್ರು ಅಂದ್ರೆ ಮೀರ್ ಖಾಸಿಂ ಏನ್ ಮಾಡಿದ್ರ, ಬ್ರಿಟಿಷರ ವಿರೋಧಿ ಯಾವಾಗ ಆಗ್ಲಿಕ್ಕೆ ಶುರು ಮೀರ್ ಖಾಸಿಂ ಏನ್ ಮಾಡ್ದ, ಈ ಶೂಜಾ ಉದ್ದೌಲ್ ಮತ್ತೆ ಸಾಮ್ರಾಟನಾಗಿರ್ತಕ್ಕಂತಹ 2ನೇ ಆಲಂ ಶಾನ ಸಹಾಯವನ್ನ ಪಡ್ಕೊಂಡು ಒಂದು ಕೂಟವನ್ನು ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಬೇಕು, ಯುದ್ಧವನ್ನು ಮಾಡ್ಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿದ್ದ. ಈ ಕೂಟವನ್ನ ಅಂದ್ರೆ ಮೀರ್ ಖಾಸಿಂ ಮತ್ತೆ ಶೂಜಾ ಉದ್ದೌಲ್ ಮತ್ತೆ ಸಾಮ್ರಾಟ್ 2ನೇ ಆಲಂ ಶಾ, ಈ ಮೂರರ ಒಕ್ಕೂಟವನ್ನ ಬ್ರಿಟಿಷರು ನೇರವಾಗಿ 1764ರಲ್ಲಿ ಬಕ್ಸರ್ ಕದನದಲ್ಲಿ ಈ ಕೂಟವನ್ನ ಸೋಲಿಸುವ ಮೂಲಕ ಭಾರತದಲ್ಲಿ ಮತ್ತೊಮ್ಮೆ ತಮ್ಮ ಸೈನಿಕ ಮತ್ತು ತಮ್ಮ ಬಲದ ಬಗ್ಗೆ ಭಾರತಕ್ಕೆ ಮತ್ತೊಮ್ಮೆ ತಾವು ಪರಿಚಯ ಮಾಡಿಕೊಟ್ರು. ಫ್ಲಾಸಿ ಕದನದಲ್ಲಿ ಆಲ್ರೆಡಿ ಗೆದ್ದಿರುವಂತಹ ಈ ಬ್ರಿಟಿಷರು ಈ ಮೀರ್ ಖಾಸಿಂನ ಕೂಟವನ್ನ ಹೊಡೆಯೋದ್ರ ಮೂಲಕ, ಅಂದ್ರೆ ಯುದ್ಧದಲ್ಲಿ ಜಯಗಳಿಸುವ ಮೂಲಕ, ಬಕ್ಸರ್ ಕದನವನ್ನ ಗೆಲ್ಲುವ ಮೂಲಕ ಭಾರತದಲ್ಲಿ ಸುಸಜ್ಜಿತವಾದಂತಹ ಸೈನ್ಯ ಮತ್ತು ರಾಷ್ಟ್ರೀಯ ಸೈನ್ಯವನ್ನ ಬಡಿಯುವಂತ ಅಥವಾ ಅದನ್ನ ಸೋಲಿಸುವಂತಹ ಸಾಮರ್ಥ್ಯ ಬ್ರಿಟಿಷರೊಂದಿಗೆ ಇದೆ ಅಂತಕ್ಕಂಥದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದರು. ಇದರ ಮೂಲಕ ಭಾರತದಲ್ಲಿ ಬ್ರಿಟಿಷರ ಆಧಿಪತ್ಯ ಮತ್ತಷ್ಟು ಹೆಚ್ಚಾಗ್ಲಿಕ್ಕೆ ಶುರುವಾಯಿತು. ಮೀರ್ ಖಾಸಿಂನ ಅವನತಿಯ ನಂತರ ಏನಾಯ್ತು ಅಂದ್ರೆ ಮತ್ತೆ ಅಸಮರ್ಥ ದೊರೆಯಾಗಿರ್ತಕ್ಕಂಥ ಮೀರ್ ಜಾಫರ್ನ ಕೂರಿಸಿ ಅವರು ಆಡಳಿತವನ್ನ ಮುಂದುವರಿಸಿದ್ರು. ಹೀಗೆ ಭಾರತದಲ್ಲಿ ಬಕ್ಸರ್ ಕದನ ಮತ್ತು ಫ್ಲಾಸಿ ಕದನ ಇವೆರಡೂ ಕೂಡ ಮುಖ್ಯವಾಗಿರ್ತಕ್ಕಂಥ ಅಂಗ. ಭಾರತದಲ್ಲಿ ಬ್ರಿಟಿಷರು ಸರಿಸುಮಾರು 193 ವರ್ಷಗಳ ಕಾಲ ಆಡಳಿತ ಮಾಡಲಿಕ್ಕೆ ಈ ಎರಡೂ ಕದನಗಳು ಪ್ರಬಲವಾಗಿರ್ತಕ್ಕಂಥದ್ದು. ಅದಾದ ತರುವಾಯ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ, ಬಂಗಾಳದಲ್ಲಿ ಅಂದ್ರೆ ಉತ್ತರ ಭಾರತದಲ್ಲಿ ತಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಂಡಿರುವಂತಹ ಇಂಗ್ಲಿಷರು ದಕ್ಷಿಣ ಭಾರತದತ್ತ ತಮ್ಮ ದೃಷ್ಟಿಯನ್ನ ಹಾಯಿಸಿದರು.
ದಕ್ಷಿಣ ಭಾರತದಲ್ಲಿ ಯಾಕೆ ತಮ್ಮ ದೃಷ್ಟಿಯನ್ನ ಆರಿಸಿದ್ರು ಅಂತ ಹೇಳಿದ್ರೆ, ದಕ್ಷಿಣ ಭಾರತದಲ್ಲಿಯೇ ಶ್ರೇಷ್ಠವಾಗಿರ್ತಕ್ಕಂಥ ರಾಜಮನೆತನ ಅಂದಿನ ಸಂದರ್ಭದಲ್ಲಿ ಮೈಸೂರು ರಾಜಮನೆತನ ಆಗಿತ್ತು. ಮೈಸೂರು ರಾಜಮನೆತನದಲ್ಲಿ ಹೈದರಾಲಿ ಅಂತಕ್ಕಂತಹ ಒಬ್ಬ ಶ್ರೇಷ್ಠ ನಾಯಕ ತನ್ನ ಪ್ರಭಾವದಿಂದ ಬ್ರಿಟಿಷರನ್ನ ತನ್ನತ್ತ ಸೆಳೆದಿದ್ದ. ಬ್ರಿಟಿಷರಿಗೆ ಈ ಹೈದರನ ದಿನದಿಂದ ದಿನಕ್ಕೆ ಏಳಿಗೆಯನ್ನ ಸಹಿಸದವರು ಈ ಮೈಸೂರು ಸಂಸ್ಥಾನ ಮೇಲೆ ದಾಳಿ ಮಾಡಬೇಕು ಅಂತಕ್ಕಂತಹ ಆಲೋಚನೆಯಿಂದ ಪ್ರಮುಖವಾಗಿರ್ತಕ್ಕಂತಹ ಯುದ್ಧಗಳನ್ನು ಮಾಡಿದ್ರು. ಅದನ್ನು ನಾವು ಇತಿಹಾಸದಾಗ ಏನಂತ ಕರಿತೀವಿ ಅಂದ್ರೆ ಆಂಗ್ಲೋ ಮೈಸೂರು ಯುದ್ಧಗಳು ಎಂದು ಕರೆಯುತ್ತೇವೆ. ಕಾರ್ನಾಟಿಕ್ ಯುದ್ಧಗಳು 3 ಇದಾವೆ, ಆಂಗ್ಲೋ ಮೈಸೂರು ಯುದ್ಧ 4 ಇದಾವೆ, ಅದಾದ ನಂತರ ಆಂಗ್ಲೋ ಮರಾಠ ಯುದ್ಧಗಳಿದಾವೆ. ಕನ್ಫ್ಯೂಸ್ ಆಗ್ತಾ ಇರ್ತವೆ, ಕರ್ನಾಟಕ ಯುದ್ಧ ಯಾವುದು, ಮೈಸೂರು ಯುದ್ಧಗಳು ಯಾವ್ಯಾವು, ಅದಾದ ನಂತರ ಮರಾಠ ಯುದ್ಧಗಳು ಯಾವ್ಯಾವು. ಹಾಗಾಗಿನೇ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ರಿ. ಜೊತೆಗೆ ಮುಖ್ಯವಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಕಾರ್ನಾಟಿಕ್ ಯುದ್ಧಗಳು ಯಾವ್ಯಾವ ಒಪ್ಪಂದ ಜೊತೆಗೆ ಎಂಡ್ ಆಯ್ತು, ಇದಾದ ನಂತರ ಮೈಸೂರು ಯುದ್ಧಗಳು ಯಾವ್ಯಾವ ಜೊತೆಗೆ ಒಪ್ಪಂದಗಳ ಜೊತೆಗೆ ಎಂಡ್ ಆಯ್ತು, ಅದೇ ರೀತಿಯಾಗಿ ಆಂಗ್ಲೋ ಮರಾಠ ಯುದ್ಧಗಳು ಯಾವ್ಯಾವ ಒಪ್ಪಂದ ಜೊತೆಗೆ ಎಂಡ್ ಆದವು ಅಂತಕ್ಕಂಥದ್ದು ನೀವು ಅದನ್ನ ಬಹಳಷ್ಟು ಕ್ಲಿಯರ್ ಕಟ್ ಆಗಿ ನೆನ್ಪಿಟ್ಕೊಳ್ಬೇಕಾಗಿದೆ. ಓಕೆ, ಮೊದಲನೇ ಕಾರ್ನಾಟಿಕ್ ಯುದ್ಧ ನಿಮಗೆ ಗೊತ್ತಿದೆ, ಎಕ್ಸ್ಲಾ ಚಾಪೆಲ್ ಒಪ್ಪಂದ ಆಗಿತ್ತು ಅಲ್ಲಿ ಪೌರತ್ವ ರಾಷ್ಟ್ರದಲ್ಲಿ, ಅದರ ಅಂಗವಾಗಿ ಇಲ್ಲಿ ಕೊನೆಗೊಳ್ತು. ಅದಾದ ನಂತರ ಪಾಂಡಿಚೇರಿ ಒಪ್ಪಂದದ ಮೂಲಕ 2ನೇ ಕಾರ್ನಾಟಿಕ್ ಯುದ್ಧ, 3ನೇ ಕಾರ್ನಾಟಿಕ್ ಯುದ್ಧ ಪ್ಯಾರಿಸ್ ಒಪ್ಪಂದದ ಮೂಲಕ ಕ್ಲಿಯರ್ ಆಯ್ತು. ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸೋಣ. ಓಕೆ, ಅದಾದ ತರುವಾಯ ಬಕ್ಸರ್ ಕದನ ಆಯ್ತು, ಅದಕ್ಕಿಂತ ಮುಂಚೆ ಫ್ಲಾಸಿ ಕದನ ಆಯ್ತು, ಅದಕ್ಕಿಂತ ಮುಂಚೆ ಕಾರ್ನಾಟಿಕ್ ಯುದ್ಧಗಳು. ಇದರ ತರುವಾಯ ಏನಾಯ್ತು ಅಂದ್ರೆ ಬ್ರಿಟಿಷರು ಅತ್ಯಂತ ಪ್ರಬಲರು ಅಂತಕ್ಕಂಥದ್ದು ಭಾರತಕ್ಕೆ ಗೊತ್ತಾಯ್ತು. ಅದರ ಜೊತೆಗೆ ಬ್ರಿಟಿಷರು ಅತ್ಯಂತ ಕುತಂತ್ರವಾಗಿರ್ತಕ್ಕಂಥ ರಾಜನೀತಿಯನ್ನು ಹೊಂದಿದ್ದಾರೆ ಅಂತಕ್ಕಂಥ ವಿಷಯ ಎಲ್ಲ ಕಡೆಗೆ ಹರಡಿತ್ತು. ಇದಕ್ಕನುಗುಣವಾಗಿ ಏನಾಯ್ತು ಅಂತಂದ್ರೆ ದಕ್ಷಿಣದ ಭಾರತ ಕಡೆಗೆ ತಮ್ಮ ದೃಷ್ಟಿಕೋನವನ್ನ ಹಾಯಿಸಿರ್ತಕ್ಕಂಥ ಬ್ರಿಟಿಷರಿಗೆ ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂಥ ಹೈದರಾಲಿಯ ಏಳಿಗೆಯನ್ನ ಸಹಿಸಕ್ಕಾಗ್ಲಾರ್ದೆ ಹೈದರಾಲಿಯ ಮೇಲೆ ತಮ್ಮ ದಾಳಿಯನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಆರಂಭವಾಯಿತು 1767ರಿಂದ 1769. ಈ ಯುದ್ಧಗಳು ಒಂದೇ ದಿನ ಬಕ್ಸರ್ ಕದನ ಅಥವಾ ಈ ಫ್ಲಾಸಿ ಕದನ ಜೂನ್ 23ಕ್ಕೆ ಆಯ್ತಲ್ಲ ಹಂಗ ಒಂದೇ ದಿನಕ್ಕೆ ನಡೆದಿರ್ತಕ್ಕಂಥದ್ದಲ್ಲ, ಅಥವಾ ಈಗ ಕಾರ್ಗಿಲ್ ವಾರ ಆಯ್ತಲ್ಲ ಹಂಗ್ ನಡೆದಿರ್ತಕ್ಕಂಥದ್ದಲ್ಲ. ಇದು ಸುಮಾರು ವರ್ಷಗಳ ಕಾಲ ನಡೆದಿರ್ತಕ್ಕಂಥದ್ದು, 2 ವರ್ಷ, 4 ವರ್ಷ, 3 ವರ್ಷಗಳ ಕಾಲ ನಡೆದಿರ್ತಕ್ಕಂಥ ಯುದ್ಧಗಳಾಗಿದ್ದಾವೆ. ಒಂದೇ ಸರಿ ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು 2 ಪಕ್ಷಗಳು ಯುದ್ಧವನ್ನು ಮಾಡುವಂಥದ್ದಲ್ಲ ಇದು. ಹಾಗಾಗಿನೇ 1767ರಿಂದ 1769 ತನಕ ನಡೆದಿರ್ತಕ್ಕಂತಹ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಹೇಗಿತ್ತು ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಚಿತ್ರಣವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಹಾಗಾಗಿ ನೀಟಾಗಿ ನೋಡ್ಕೊಳ್ತೇವೆ. ಹೈದರಾಲಿ ಮತ್ತು ಈ ಯುದ್ಧ ನಡೆದಿರ್ತಕ್ಕಂಥದ್ದು ಯಾರ್ಯಾರ ನಡುವೆ, ಮೊದಲ ಕಾರ್ನಾಟಿಕ್ ಯುದ್ಧ ಯಾರ ನಡುವೆ ನಡೆಯಿತು ನೆನಪಿಟ್ಕೊಂಡಿರ್ತಕ್ಕಂಥ ಪಾಯಿಂಟ್ ಇದು. ಜೊತೆಗೆ ನಮಗೆ ಮುಂದೆ CET ಬರೀಬೇಕಾದ್ರೆ ಕೂಡ ಇದು ನಿಮಗೆ ಮುಖ್ಯವಾಗಿರ್ತಕ್ಕಂಥ ಅಂಶ ಆಗಿರುತ್ತೆ. ಓಕೆ, ಹೈದರಾಲಿ ಮತ್ತೆ ಆತನ ವಿರುದ್ಧವಾಗಿ ಮರಾಠರು, ನಿಜಾಮರು, ಇಂಗ್ಲಿಷರು ತ್ರಿಕೂಟದ ವಿರುದ್ಧ ನಡೆದಿರ್ತಕ್ಕಂಥ ಯುದ್ಧ. ಒಂದು ಕಡೆ ಹೈದರಾಲಿ, ಮೈಸೂರು ಸಂಸ್ಥಾನದ ಹೈದರಾಲಿ, ಮತ್ತೊಂದು ಕಡೆ ತ್ರಿಕೂಟದಲ್ಲಿ ಯಾರ್ಯಾರಿದ್ರು ಅಂತಂದ್ರೆ ಮರಾಠರು, ನಿಜಾಮರು, ಇಂಗ್ಲಿಷರು. ಈ ಮೂವರು ಒಂದು ಪಕ್ಷ, ಹೈದರಾಲಿಯ ಸೈನ್ಯ ಒಂದು ಪಕ್ಷ. ಇವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ಯುದ್ಧವನ್ನ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಎಂದು ಕರೆಯುತ್ತೇವೆ. ಇದು ನೆನಪಿಟ್ಕೊಳ್ಬೇಕಾಗಿದ್ದು. ಓಕೆ, ಒಬ್ಬರೇ ಆಗಿಲ್ಲ, ಯಾಕಂದ್ರೆ ಇಂಗ್ಲಿಷರಿಗೆ ಇಲ್ಲಿ ಹೊಸ ಪ್ರದೇಶ ಆಗಿತ್ತು. ಅವನ ಏನ್ ಯುದ್ಧ ತಂತ್ರಗಳು ಅಥವಾ ಇಲ್ಲಿರ್ತಕ್ಕಂಥ ವಾತಾವರಣ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಗೊತ್ತಿರ್ಲಿಲ್ಲ. ಹಾಗಾಗಿ ಏನ್ ಮಾಡಿದ್ರು, ಅವರ ಸ್ನೇಹವನ್ನ ಚಾಚಿರ್ತಕ್ಕಂಥ ನಿಜಾಮರು, ಮರಾಠರು ಇವ್ರ ಜೊತೆಗೆ ಕೈ ಜೋಡಿಸಿದ್ರು. ಇದಕ್ಕೆ ಏನು ಮಾಡ್ದ ಅಂತಂದ್ರೆ 1767ರಲ್ಲಿ ಹೈದರ್ ಏನ್ ಮಾಡ್ದ ಅಂತಂದ್ರೆ ತನ್ನ ಚಾಣಾಕ್ಷತನ ಬುದ್ಧಿಯಿಂದ ಮರಾಠರನ್ನ ಮತ್ತು ನಿಜಾಮರನ್ನ ತಟಸ್ಥಗೊಳಿಸಿದ. ಅಂದ್ರೆ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ನೀವು ಯುದ್ಧದಲ್ಲಿ ಪಾಲ್ಗೊಳ್ಳುವಂತಿಲ್ಲ, ಆಂಗ್ಲರು ಬೇರೆ ಕಡೆಯಿಂದ ಬಂದಿದ್ದಾರೆ, ಹಾಗಾಗಿ ನೀವು ನಮ್ಮ ಜೊತೆಗೆ ಯುದ್ಧ ಮಾಡಕ್ ಆಗ್ಲಿದ್ರು ಕೂಡ ಪರವಾಗಿ, ಯುದ್ಧ ಮಾಡಕ್ ಆಗ್ಲಿದ್ರು ಪರವಾಗಿಲ್ಲ, ತಟಸ್ಥವಾಗಿರಿ ಅಂತೇಳಿ ಇವರಿಬ್ಬರ ತಟಸ್ಥವಾಗಿ ಮಾಡಿದ. ಇದರಿಂದ ಬ್ರಿಟಿಷರಿಗೆ ಚಿಂತಾಜನಕವಾಗಿರ್ತಕ್ಕಂಥ ಸ್ಥಿತಿ ಆಯ್ತು. ಯಾಕೆ ಅಂದ್ರೆ ಬ್ರಿಟಿಷರು, ನಿಜಾಮರು ಮತ್ತು ಮರಾಠರು ನಮ್ಮೊಂದಿಗಿದ್ದಾರೆ, ನಾವು ಹೈದರಾಲಿನ ವಿರುದ್ಧ ಜಯಗಳಿಸಬೇಕು ಅಂತಕ್ಕಂಥ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂತಹ ಇವರಿಗೆ ತುಂಬಾ ನಿರಾಸೆ ಮತ್ತು ಒತ್ತಡಕ್ಕೆ ಸಿಲ್ಕೊಂಡ್ರು. ಹೀಗಾಗಿ ಏನ್ ಮಾಡಿದ್ರು ಅಂದ್ರೆ ಇಂಗ್ಲಿಷರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಒಂದು ಯಾವಾಗ ಮರಾಠರು ಮತ್ತು ಈ ತ್ರಿಕೂಟ ವ್ಯವಸ್ಥೆಯಲ್ಲಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳಿಕ್ ಶುರು ಮಾಡಿದ್ರು, ಏನ್ ಮಾಡಿದ್ರು ಅಂದ್ರೆ ಒತ್ತಡಕ್ಕೆ ಸಿಲುಕಿರ್ತಕ್ಕಂತಹ ಈ ಇಂಗ್ಲಿಷರು 1769ರಲ್ಲಿ ಮದ್ರಾಸ್ ಒಪ್ಪಂದವನ್ನ ಮಾಡಿಕೊಂಡ್ರು. ಓಕೆ, ಯಾರ್ಯಾರ ನಡುವೆ ನಡೀತು ಗೊತ್ತಾಗಿದೆ, ಯಾವಾಗ ನಡೀತು ಅಂತ ಗೊತ್ತಾಗಿದೆ.
ಕ್ಲಿಯರ್ ಆಯ್ತು. 1769ರಲ್ಲಿ ಮದ್ರಾಸ್ ಒಪ್ಪಂದವನ್ನು ಮಾಡ್ಕೊಂಡ್ರು. ಒತ್ತಡಕ್ಕೆ ಸಿಲುಕಿರ್ತಕ್ಕಂತಹ, ಸೋಲಿನ ಭಯವನ್ನ ಆವರಿಸಿರ್ತಕ್ಕಂತಹ, ತನ್ನ ಎಲ್ಲಾ ಪ್ಲಾನ್ಗಳು ಉಲ್ಟಾ ಆಗಿರೋದ್ರಿಂದ ಇಂಗ್ಲಿಷರು ಒತ್ತಡಕ್ಕೆ ಸಿಲುಕಿ ಕೊನೆಗೆ ಏನ್ ಮಾಡಿದ್ರೆ ಹೈದರ್ ಜೊತೆಗೆ ಒಪ್ಪಂದಕ್ಕೆ ರೆಡಿ ಆದ್ರು. ಏನು ಅಂದ್ರೆ 1769ಕ್ಕೆ ಮದ್ರಾಸ್ ಒಪ್ಪಂದ ಆಯ್ತು. ಈ ಮದ್ರಾಸ್ ಒಪ್ಪಂದ ನೆನಪಿಟ್ಕೊಳ್ಬೇಕು. ಯಾವಾಗ ನಡೀತು? 1769ರಲ್ಲಿ ಮದ್ರಾಸ್ ಒಪ್ಪಂದ ಆಯ್ತು. ಈ ಮದ್ರಾಸ್ ಒಪ್ಪಂದದ ಕಂಡೀಷನ್ಸ್ ಏನಿತ್ತಪ್ಪ ಅಂತ ಹೇಳಿದ್ರೆ, ಮದ್ರಾಸ್ ಒಪ್ಪಂದದ ಪ್ರಕಾರ ಯಾವ್ಯಾವ ಪ್ರದೇಶಗಳನ್ನ ಗೆದ್ದಿದ್ರೆ ಅವನು ವಾಪಸ್ ಬಿಟ್ಕೊಡುವಂಥದ್ದು. ಮುಖ್ಯವಾಗಿ ಮೂರನೇ ಯಾವುದಾದ್ರೂ ಒಬ್ಬ ಪಕ್ಷದಲ್ಲಿ ಅಥವಾ ಯಾರಾದ್ರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ, ಇಂಗ್ಲಿಷರ ಮೇಲೆ ದಾಳಿ ಮಾಡಿದ್ರೆ ಹೈದರ್ ಸಹಾಯಕ ಬರಬೇಕು, ಹೈದರ್ನ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ಇಂಗ್ಲಿಷರು ಬರಬೇಕು. ಇಂತಹ ಒಂದು ಒಪ್ಪಂದ ಆಯ್ತು. ಯಾವ ಒಪ್ಪಂದ? ಮದ್ರಾಸ್ ಒಪ್ಪಂದದಲ್ಲಿ ಆಗಿರ್ತಕ್ಕಂಥ ಘಟನೆ. ಯಾವಾಗ ಆಯ್ತು? 1769ರಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ 1769ರಲ್ಲಿ ನಡೆದಿರ್ತಕ್ಕಂತಹ ಮದ್ರಾಸ್ ಒಪ್ಪಂದ ಇಂಗ್ಲಿಷರು ಮತ್ತು ಹೈದರ್ನ ನಡುವೆ ನಡೀತು. ಈ ನಡೆದಿರ್ತಕ್ಕಂತಹ ಒಪ್ಪಂದದಲ್ಲಿ ಮುಖ್ಯವಾಗಿರ್ತಕ್ಕಂಥ ಘಟನೆ ಏನಂದ್ರೆ, ಗೆದ್ದಿರ್ತಕ್ಕಂತಹ ಪ್ರದೇಶಗಳನ್ನ ವಾಪಸ್ ಬಿಟ್ಕೊಡ್ಬೇಕು. ಇದ್ರ ಆದ್ಮೇಲೆ ಇದು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿತ್ತು ನಂಗೆ ಮುಖ್ಯ ಅಂಶ ಏನು ಅಂತಂದ್ರೆ, ಮೂರನೇ ಪಕ್ಷದವರು ಒಂದು ವೇಳೆ ಏನಾದ್ರೂ ಹೈದರ್ನ ಮೇಲೆ ಬೇರೆ ಯಾರಾದ್ರೂ ಆಡಳಿತ ಬಂದು ಆಕ್ರಮಣ ಮಾಡಬಹುದು, ಅಥವಾ ಇಂಗ್ಲಿಷರ ಮೇಲೆ ಯಾರಾದ್ರೂ ಆಕ್ರಮಣ ಮಾಡಬಹುದು. ಇಂತಹ ಸಂದರ್ಭದಲ್ಲಿ ಪರಸ್ಪರ ಸಹಾಯಕ್ಕೆ ಬರಬೇಕು ಅಂತಕ್ಕಂಥ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಈ ಒಂದು ಘಟನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ತನ್ನದೇ ಆಗಿರ್ತಕ್ಕಂಥ ಲಿಂಕ್ ಇದೆ. ಹಾಗಾಗಿನೇ ಈ ಮದ್ರಾಸ್ ಒಪ್ಪಂದ ನೆನಪಿಟ್ಕೊಂಡ್ರಿ. ಇಲ್ಲಿಗೇನಾಯ್ತು? ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ತು. ಕ್ಲಿಯರ್? ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ತು. ಹೈದರ್ ಅಲಿ ಮತ್ತು ಇಂಗ್ಲಿಷ್ ನಡುವೆ ತ್ರಿಕೂಟವನ್ನ ತಟಸ್ಥಗೊಳಿಸಿರ್ತಕ್ಕಂಥ ಹೈದರ್ ಅಲಿ ತನ್ನ ಚಾಣಾಕ್ಷತನದಿಂದ ಈ ಯುದ್ಧದಲ್ಲಿ ಜಯವನ್ನು ಗಳಿಸಿದ ಒಪ್ಪಂದದ ಪ್ರಕಾರ ಒಪ್ಪಂದವನ್ನು ಮಾಡಿಕೊಂಡು ತಾವಿಬ್ಬರು ಕೂಡ ಈ ಯುದ್ಧವನ್ನ ಡಿಕ್ಲೇರ್ ಮಾಡಿದ್ರು. ಓಕೆ, ಇಲ್ಲಿಗೆ ಕ್ಲಿಯರ್. ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 84 ತನಕ, ಅಂದ್ರೆ 4 ವರ್ಷಗಳ ಕಾಲ ನಡೆದಿರ್ತಕ್ಕಂತಹ ಯುದ್ಧ ಆಗಿತ್ತು. ಇದು ಯಾಕೆ ನಡೀತು ಅಂತಂತ ಹೇಳಿದ್ರೆ, 1769ರಲ್ಲಿ ಒಪ್ಪಂದ ಆಗಿತ್ತು, ಮದ್ರಾಸ್ ಒಪ್ಪಂದ. ನಮ್ಮ ಮೇಲೆ ಏನಾದರೂ ಮೂರನೇ ಪಕ್ಷದವರು ದಾಳಿ ಮಾಡಿದಾಗ ಅಥವಾ ಆಕ್ರಮಣ ಮಾಡಿದಾಗ ಪರಸ್ಪರ ಇಬ್ಬರು ಸಹಾಯಕ ಬರಬೇಕು ಅಂತಕ್ಕಂಥ ಒಪ್ಪಂದಕ್ಕೆ ಅನುಗುಣವಾಗಿ 1 ವರ್ಷಗಳ ತರುವಾಯ, ಅಂದ್ರೆ 1770ರಲ್ಲಿ ಮೈಸೂರಿನ ಮೇಲೆ ಮರಾಠರು ಆಕ್ರಮಣ ಮಾಡಿದ್ರು. ಯಾವಾಗ ಮರಾಠರ ಆಕ್ರಮಣ ಮಾಡಿದ ತಕ್ಷಣ ಯಾರು ಹೆಲ್ಪಿಗೆ ಬರ್ಬೇಕಿಲ್ಲಿ? ಇಂಗ್ಲಿಷರು ಹೆಲ್ಪಿಗೆ ಬರ್ಲೇಬೇಕಾಗಿತ್ತು. ಯಾಕೆ ಅಂದ್ರೆ ಮದ್ರಾಸ್ ಒಪ್ಪಂದದ ಪ್ರಕಾರ ಇಬ್ಬರ ನಡುವೆ ಒಡಂಬಡಿಕೆ ಆಗಿತ್ತು. ನಮ್ಮ ಮೇಲೆ ಮೂರನೇ ಪಕ್ಷದವರು ಯಾರಾದ್ರೂ ದಾಳಿ ಮಾಡಿದಾಗ ನಾವು ಪರಸ್ಪರರು ಸಹಾಯಕ ಬರಬೇಕು ಅಂತಕ್ಕಂಥ ನಿರ್ಣಯ ಆಗಿತ್ತು. ಆದ್ರೆ 1770ರಲ್ಲಿ ಮರಾಠರು ಮೈಸೂರಿನ ಮೇಲೆ ಆಕ್ರಮಣ ಮಾಡಿದಾಗ ಬ್ರಿಟಿಷರು ಸಹಾಯಕ್ಕೆ ಬರಲಿಲ್ಲ. ಅಂದ್ರೆ ಮದ್ರಾಸ್ ಒಪ್ಪಂದವನ್ನ ಅವರು ಮುರಿದರು ಅಥವಾ ಕ್ರಾಸ್ ಮಾಡಿದ್ರು ಅಂತ ಅರ್ಥ. ಮದ್ರಾಸ್ ಒಪ್ಪಂದದ ಪ್ರಕಾರ ಇಂಗ್ಲಿಷರು ಮೈಸೂರು ಸಂಸ್ಥಾನದ ಹೈದರ್ ಅಲಿಗೆ ಹೆಲ್ಪ್ ಮಾಡ್ಬೇಕಾಗಿತ್ತು, ಆದ್ರೆ ಆ ಒಂದು ಹೆಲ್ಪ್ ಅನ್ನ ಮಾಡ್ಲಿಲ್ಲ. ಏನಾಯ್ತು ಅಂತಂತ ಹೇಳಿದ್ರೆ, ಈ ಮರಾಠರ ಆಕ್ರಮಣದ ಒಪ್ಪಂದದ ಪ್ರಕಾರ ಇಂಗ್ಲಿಷ್ ಹೈದರ್ ಅಲಿಗೆ ಸಹಾಯ ಮಾಡ್ಬೇಕಾಯ್ತು, ಮಾಡ್ಲಿಲ್ಲ. ಇದಕ್ಕೋಸ್ಕರ ಇವನು ಹೈದರ್ ಅಲಿ ಏನು ಮಾಡಿದ ಅಂದ್ರೆ, ನನ್ನ ಪ್ರಬಲ ವೈರಿಗಳು ಯಾರು ಅಂದ್ರೆ ಇಂಗ್ಲಿಷರು ಅಂತ ಭಾವಿಸಿದ. ಯಾಕೆಂದ್ರೆ ಆಕ್ರಮಣ ನಡೆದಂತ ಸಂದರ್ಭದಲ್ಲೂ ಕೂಡ ಸಹಾಯಕ್ಕೆ ಬರ್ಲಿಲ್ಲ ಅಂದ್ರೆ ಇವ್ರಿಗಿಂತ ಡೇಂಜರ್ ಅವನಿಗೆ ಇಂಗ್ಲಿಷರು ಅಂತ ಗೊತ್ತಿತ್ತು. ಹಾಗಾಗಿ ಇಂಗ್ಲಿಷರ ಮೇಲೆ ಒಂದು ಹಗೆಯನ್ನ ಸಾಧಿಸಲಿಕ್ಕೆ, ಸೇಡನ್ನ ಸಾಧಿಸಲಿಕ್ಕೆ ತಾನು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದ. ಇದೇ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಫ್ರೆಂಚರ ಮಾಹೆಯನ್ನ 1780ರಲ್ಲಿ ಇಂಗ್ಲಿಷರು ವಶಪಡಿಸಿಕೊಂಡ್ರು. ಈ ಇಂಗ್ಲಿಷರು ಯಾವಾಗ ಮಾಹೆಯನ್ನ ವಶಪಡಿಸಿಕೊಂಡ್ರು, 1780ಕ್ಕೆ ಹೈದರ್ ಇಂಗ್ಲಿಷರ ಮೇಲೆ ಯುದ್ಧವನ್ನ ಸಾರಿದ. ಯಾಕೆ ಅಂತ ಹೇಳಿದ್ರೆ, ತಾನು ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದ. ಯಾವ್ದಾದ್ರು ಒಂದು ಸಣ್ಣ ರೀಸನ್ ಬೇಕಾಗಿತ್ತು ಯುದ್ಧ ಮಾಡ್ಲಿಕ್ಕೋಸ್ಕರ. ಇದೇ ಸಂದರ್ಭಕ್ಕೆ ಅನುಗುಣವಾಗಿ 1780ರಲ್ಲಿ ಫ್ರೆಂಚರ ವ್ಯಾಪಾರ ಕೇಂದ್ರ ಆಗಿರ್ತಕ್ಕಂಥ ಮಾಹೆಯ ಮೇಲೆ ಇಂಗ್ಲಿಷರು ಯಾವಾಗ ಆಕ್ರಮಣ ಮಾಡಿದ್ನೋ, ಇಮಿಡಿಯೇಟ್ ಆಗಿ ಅವಕಾಶವನ್ನು ಬಳಸಿಕೊಂಡಿರ್ತಕ್ಕಂಥ ಹೈದರ್ ಏನ್ ಮಾಡ್ದ, ಅವರ ಸಹಾಯಕ್ಕೆ ಧಾವಿಸಿದ. ಯಾವಾಗ ಇಂಗ್ಲಿಷರ ಮೇಲೆ ಯುದ್ಧ ಸಾರಿದ್ನೋ, ಇಂಗ್ಲಿಷರು ಯಾರ ನೇತೃತ್ವದಲ್ಲಿ ಯುದ್ಧ ಮಾಡಿದ್ರಪ್ಪ ಅಂತಂತ ಹೇಳಿದ್ರೆ, ಸರ್ ಐರ್ಕೂಟ್ ಅಂತಕ್ಕಂಥ ನೇತೃತ್ವದಲ್ಲಿ. ಯಾರು? ಸರ್ ಐರ್ಕೂಟ್ ಅನ್ನೋ ನೇತೃತ್ವದಲ್ಲಿ ಇಂಗ್ಲಿಷರು 1781ರಲ್ಲಿ ಪೋರ್ಟ್ ನೋವಾ, ನೆನಪಿಟ್ಟುಕೊಂಡಿರಿ, ಪೋರ್ಟ್ ನೋವಾ ಅಂತಕ್ಕಂಥ ಯುದ್ಧದಲ್ಲಿ ಹೈದರ್ ಅಲಿಯನ್ನ ಸೋಲಿಸಿದ್ರು. ಯುದ್ಧವನ್ನ ಮಾಡ್ತಾನೆ 1882ರಲ್ಲಿ ಹೈದರ್ ಅಲಿ ಮರಣ ಹೊಂದಿದ. ಓಕೆ, ಸರ್ ಐರ್ಕೂಟ್ ಬಂದ. ಸರ್ ಐರ್ಕೂಟ್ ಬಂದ ನಂತರ 1780ಕ್ಕೆ ಯುದ್ಧವನ್ನ ಸ್ಟಾರ್ಟ್ ಆಯ್ತು.
ಪೋರ್ಟ್ನವಾ ಅಂತಕ್ಕಂಥ ಯುದ್ಧದಲ್ಲಿ ಹೈದರ್ ಅಲಿ 1981ರಲ್ಲಿ ಸ್ಟಾರ್ಟ್ ಆಗಿತ್ತು. 82ರಲ್ಲಿ 1 ವರ್ಷಗಳ ತರುವಾಯ ಹೈದರ್ ಅಲಿ ಯುದ್ಧ ಆಡುತ್ತಲೇ ಯುದ್ಧದಲ್ಲಿ ಮರಣ ಹೊಂದಿದ. ಯಾವಾಗ ಹೈದರ್ ಅಲಿ ಯುದ್ಧದಲ್ಲಿ ಮರಣ ಹೊಂದಿದನೋ ಆತನ ಮಗನಾಗಿರ್ತಕ್ಕಂತಹ ಟಿಪ್ಪು ಸುಲ್ತಾನ್ ಆ ಯುದ್ಧವನ್ನ ಮತ್ತೆ ಮುಂದುವರಿಸಿದ. ಟಿಪ್ಪು ಸುಲ್ತಾನ್ ಯಾವಾಗ ರಣರಂಗದಲ್ಲಿ ಬಂದು ಚಿತ್ರಣ ಬದಲಾವಣೆ ಆಯಿತು. ಟಿಪ್ಪು ಸುಲ್ತಾನ್ ಅನಿವಾರ್ಯವಾಗಿ 1784ರಲ್ಲಿ ಇಂಗ್ಲಿಷರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡ. ತಂದೆಯ ಮರಣದ ನಂತರ ಟಿಪ್ಪು ಸುಲ್ತಾನ್ ಆ ಯುದ್ಧವನ್ನ ಮುಂದುವರಿಸಿಕೊಂಡ ಹೋದ, ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನ. ಇದಾದ ತರುವಾಯ ಏನಾಯ್ತಂದ್ರೆ ಟಿಪ್ಪು ಸುಲ್ತಾನ್ 1784ಕ್ಕೆ ಒಂದು ಒಪ್ಪಂದವನ್ನು ಮಾಡಿಕೊಂಡ. ಏನು ಅಂತಂದ್ರೆ ಮಂಗಳೂರು ಒಪ್ಪಂದ. ಒಂದನೇ ಒಪ್ಪಂದ ಯಾವುದು ಅಂತ ಹೇಳಿದ್ರೆ ಮದ್ರಾಸ್ ಒಪ್ಪಂದ. ಎರಡನೇ ಒಪ್ಪಂದ ಯಾವುದು? ಮಂಗಳೂರು ಒಪ್ಪಂದ. ಮಂಗಳೂರು ಒಪ್ಪಂದ ಯಾರ ನಡುವೆ ನಡೆಯಿತು ಅಂತ ಪ್ರಶ್ನೆ ಕೇಳ್ತಾರೆ. ಮಂಗಳೂರು ಒಪ್ಪಂದ ಟಿಪ್ಪು ಸುಲ್ತಾನ್ ಮತ್ತು ಇಂಗ್ಲಿಷರ ನಡುವೆ ನಡೆಯತಕ್ಕಂಥ ಒಪ್ಪಂದ ಆಗಿದೆ. ಎಷ್ಟರಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳ್ತಾನೆ. 1784ರಲ್ಲಿ ನಡೆಯಿತು ಅಂತ ಉತ್ತರ ನೆನಪಿಟ್ಕೊಂಡಿರಿ. 1784ರಲ್ಲಿ ಇಂಗ್ಲಿಷರು ಮತ್ತು ಟಿಪ್ಪುವಿನ ನಡುವೆ ಒಂದು ಒಪ್ಪಂದ ಆಯ್ತು. ಅದನ್ನ ಮಂಗಳೂರು ಒಪ್ಪಂದ ಎಂದು ಕರೆಯುತ್ತೇವೆ. ಮಂಗಳೂರು ಒಪ್ಪಂದದ ಫಲಿತಾಂಶ ಏನಾಗಿತ್ತಪ್ಪ ಅಂದ್ರೆ ಯುದ್ಧ ಕೈದಿಗಳನ್ನ ಬಿಡುಗಡೆಗೊಳಿಸುವಂಥದ್ದು. ಜೊತೆಗೆ ಎರಡನೇ ಪಾಯಿಂಟ್ ಅಂದ್ರೆ ಗೆದ್ದಿರುವಂತಹ ಪ್ರದೇಶಗಳನ್ನ ವಾಪಸ್ ಹಿಂದಿರುಗಿಸುವಂಥದ್ದು. ಈ 2 ಪಾಯಿಂಟ್ಗಳದು. ಒಂದನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದದಲ್ಲಿ 2 ಕರಾರಾಗಿತ್ತು. ಒಂದು ಯುದ್ಧದ ಪ್ರದೇಶಗಳನ್ನ ಬಿಟ್ಟುಕೊಡುವಂಥದ್ದು, ಜೊತೆಗೆ ಪರಸ್ಪರ ಸಹಾಯವನ್ನು ಮಾಡುವಂಥದ್ದು. ಆದ್ರೆ ಮಂಗಳೂರು ಯುದ್ಧದಲ್ಲಿ ನಡೆದಿರ್ತಕ್ಕಂತಹ ಒಪ್ಪಂದದ ಫಲಿತಾಂಶ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಪ್ರದೇಶಗಳನ್ನ ಬಿಟ್ಟು ಕೊಡುವುದು. ಯಾರ್ಯಾರು ಯಾವ್ಯಾವ ಪ್ರದೇಶಗಳನ್ನ ಗೆದ್ದಿದ್ರೋ ಆಯಾ ಪ್ರದೇಶಗಳನ್ನು ವಾಪಸ್ ಅವ್ರಿಗೆ ಮತ್ತೆ ಇವರಿಗೆ ವಾಪಸ್ ಕೊಡುವಂಥದ್ದು. ಜೊತೆಗೆ ಏನಾಯ್ತು ಅಂದ್ರೆ ಯುದ್ಧದ ಕೈದಿಗಳನ್ನ ಬಿಡುಗಡೆಗೊಳಿಸುವಂಥದ್ದು. ಈ 2 ಪಾಯಿಂಟ್ ಆಯ್ತು. ಇಲ್ಲಿಗೆ ನಮಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕಂಪ್ಲೀಟ್ ಆಯ್ತು. ಹಾಗಾದ್ರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಹೇಗಾಯ್ತು? ಇದು ಒಂದು ಪಾಯಿಂಟ್. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಮಗೆ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ. ಯಾಕೆ ಅಂತಂದ್ರೆ ನೇರವಾಗಿ ಟಿಪ್ಪು ಸುಲ್ತಾನ್ ಮತ್ತು ಇಂಗ್ಲಿಷರ ನಡುವೆ ನಡೆದಿರ್ತಕ್ಕಂಥ. ಹಾಗಾದ್ರೆ ಟಿಪ್ಪು ಸುಲ್ತಾನ್ ಹೀಗೆ ಬಂದಿದ್ದಲ್ಲ ಅಂತ ಹೇಳಿ ಅರ್ಥ. ಟಿಪ್ಪು ಸುಲ್ತಾನ್ ಇಲ್ಲಿ ಯಾಕೆ ಬಂದಿದ್ದ ಅಂದ್ರೆ ತಂದೆಯ ಮರಣದ ನಂತರ ಆ ಯುದ್ಧವನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದ. ಆದ್ರೆ ಟಿಪ್ಪು ಸುಲ್ತಾನ್ ಘೋಷಣೆ ಮಾಡಿರ್ತಕ್ಕಂಥ ಯುದ್ಧ ಆಗಿರ್ಲಿಲ್ಲ. ತಂದೆಯ ಮರಣ ಅಚಾನಕ್ಕಾಗಿ ಮರಣ ಆಯ್ತು ಯುದ್ಧದಲ್ಲಿ. ಈ ಮರಣದಿಂದ ತಾನು ಎಂಟ್ರಿ ಆಗ್ಬೇಕಾಯ್ತು. ಹಾಗಾಗಿ ಇದು ಟಿಪ್ಪುವಿನ ಮತ್ತು ಇಂಗ್ಲಿಷ್ ನಡುವೆ ನೇರ ಯುದ್ಧ ಆಗಿರ್ಲಿಲ್ಲ. ಮತ್ತೆ ಟಿಪ್ಪುವಿನ ನಡುವೆ ಮತ್ತು ಇಂಗ್ಲಿಷ್ ನಡುವೆ ನಡೆದಿರ್ತಕ್ಕಂಥ ನೇರ ಯುದ್ಧ, ಅದು ಡೈರೆಕ್ಟ್ ವಾರ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 92ರ ತನಕ ನಡೆದಿರ್ತಕ್ಕಂಥ ಯುದ್ಧ ಆಗಿತ್ತು. ಇದು ಹೇಗಾಯ್ತು ಅಂತಂದ್ರೆ ಆಂಗ್ಲೋ ಮೈಸೂರು ಯುದ್ಧದಲ್ಲಿ, ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಇಂಗ್ಲಿಷರ ನಡುವೆ ಆಯ್ತು. ಯಾಕೆ ಆಯ್ತು ಅಂದ್ರೆ ಬ್ರಿಟಿಷರಿಗೆ ಆಲ್ರೆಡಿ ಕನ್ಫರ್ಮೇಶನ್ ಆಗಿತ್ತು. ಏನು ಅಂತಂದ್ರೆ ಟಿಪ್ಪು ಒಂದಲ್ಲ ಒಂದು ದಿನ ನಮ್ಮ ವಿರುದ್ಧ ತಿರುಗಿ ಬೀಳ್ತಾನೆ ಅಂತ. ಯಾಕಂದ್ರೆ ಹೈದರ್ ಅಲಿಯ ಮರಣದ ಸೇಡನ್ನ ಇಟ್ಟುಕೊಂಡಿರ್ತಕ್ಕಂಥ, ತನ್ನ ತಂದೆಯ ಮರಣದ ಸೇಡನ್ನ ಇಟ್ಟುಕೊಂಡಿರ್ತಕ್ಕಂಥ ಟಿಪ್ಪು ಮುಂದೆ ಒಂದು ದಿನ ಸುಸಜ್ಜಿತವಾಗಿರ್ತಕ್ಕಂಥ ಸೈನ್ಯದೊಂದಿಗೆ ನಮ್ಮ ಮೇಲೆ ಎರಗಬಹುದು ಅಂತಕ್ಕಂಥ ಆಲೋಚನೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಬ್ರಿಟಿಷರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಟಿಪ್ಪುವಿನ ಮೇಲೆ ಒಂದು ಸಂಚನ್ನ ರೂಪಿಸಿರುವ ಅಥವಾ ಒಂದು ಕಣ್ಣನ್ನ ಇಟ್ಟಿದ್ರು. ಹಾಗಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಇವನನ್ನ ಹೇಗಾದ್ರೂ ಮಾಡಿ ನಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ ಬ್ರಿಟಿಷರು ತಮ್ಮ ಸಂಚಿನಿಂದ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ಲಿಕ್ಕೆ ಒತ್ತಾಯ ಮಾಡಿದ್ರು. ಇಂಗ್ಲಿಷರು ಟಿಪ್ಪುವಿನ ಮೇಲೆ ತನ್ನ ಹಿಡಿತದಲ್ಲಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂತಹ ಒಂದು ವ್ಯವಸ್ಥೆಗೆ ಸಹಿ ಹಾಕಲು ಒತ್ತಾಯ ಮಾಡಿದ್ರು ಇಂಗ್ಲಿಷರು. ಯಾರಿಗೆ? ಟಿಪ್ಪು ಸುಲ್ತಾನಿಗೆ. ಟಿಪ್ಪು ಸುಲ್ತಾನ್ ಇದನ್ನು ಒಪ್ಪಲಿಲ್ಲ. ಯಾಕೆ ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಇದು ಒಂದು ತಪ್ಪಾಗಿರ್ತಕ್ಕಂಥ ಕಲ್ಪನೆ ಆಗಿತ್ತು. ನಾವು ಇಂಡೈರೆಕ್ಟ್ ಆಗಿ ಬ್ರಿಟಿಷರ ಅಧೀನದಲ್ಲಿ ಇರಬೇಕಾಗಿತ್ತು. ಹೀಗಾಗಿ ಇಂತಹ ಒಂದು ನಿಯಮವನ್ನು ಒಪ್ಪದೇ ಇರತಕ್ಕಂಥ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಒಂದು ಒತ್ತಾಯಕ್ಕೆ ತಾನು ವಿರೋಧವಾಗಿ ನಿಂತ್ಕೊಂಡ. ಈ ಘಟನೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾಯಿತು. ಕ್ಲಿಯರ್? ಓಕೆ. ಹಾಗಾದ್ರೆ ಟಿಪ್ಪು 1789ರಲ್ಲಿ ತಿರುವಂಕೂರು ಅಂತಕ್ಕಂತಹ ಒಂದು ಪ್ರದೇಶವನ್ನ ಆಕ್ರಮಣ ಮಾಡಿಕೊಂಡ. ಯಾಕೆ ಅಂತ ಹೇಳಿದ್ರೆ ತಂದೆಯ ಸಾವಿನ ಸೇಡನ್ನ ತೀರಿಸಿಕೊಳ್ಳಿಕ್ಕೋಸ್ಕರ ಹಗೆಯನ್ನ ಸಾಧಿಸ್ತಿರ್ತಕ್ಕಂತಹ ಟಿಪ್ಪುವಿಗೆ ತಿರುವಂಕೂರ್ ಅಂತಕ್ಕಂಥ ಬ್ರಿಟಿಷರ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ವ್ಯಾಪಾರದ ಕೇಂದ್ರದ ಮೇಲೆ ಆಕ್ರಮಣವನ್ನು ಮಾಡಿದ. ಈ ಪ್ರಚೋದನಕಾರಿ ಆಕ್ರಮಣದಿಂದ ಬ್ರಿಟಿಷರು ಕಂಗೆಟ್ಟು ಟಿಪ್ಪುವಿನ ಮೇಲೆ ಯುದ್ಧವನ್ನು ಸಾರಿದ್ರು. ಈ ಯುದ್ಧದ ಸಾರಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಲಾರ್ಡ್ ಕಾರ್ನ್ ವಾಲಿಸ್. ನೆನಪಿಟ್ಟುಕೊಂಡಿರಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಾರಥ್ಯ ವಹಿಸಿಕೊಂಡಿರ್ತಕ್ಕಂಥನು ಸರ್ ಐರ್ಕೂಟ್. ಸರ್ ಐರ್ಕೂಟ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಾರಥ್ಯ ವಹಿಸಿಕೊಂಡಿದ್ದ. ಹಾಗಾದ್ರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇಂಗ್ಲಿಷಿನ ನಾಯಕ ಯಾರು, ಸೇನಾಧಿಪತಿ ಯಾರಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್. ಲಾರ್ಡ್ ಕಾರ್ನ್ ವಾಲಿಸ್ ಯಾವಾಗ ಈ ಸೈನ್ಯದ ನೇತೃತ್ವವನ್ನು ಪಡೆದುಕೊಂಡು ನಾಯಕತ್ವ ತಗೊಂಡು
ಮರಾಠರು ಮತ್ತು ನಿಜಾಮರ ತನ್ನ ಹತ್ರ ಸೆಳ್ಕೊಂಡ. ಲಾರ್ಡ್ ಕಾರ್ನ್ವಾಲಿಸ್ ಇಂಗ್ಲಿಷರಿಗೆ ಟಿಪ್ಪು ಸುಲ್ತಾನನ್ನ ಹೊಡಿಬೇಕಾಗಿತ್ತು ಅಥವಾ ಸೋಲಿಸ್ಬೇಕಾಗಿತ್ತು ಅಂದ್ರೆ ತಾನು ಒಬ್ನೇ ಹೋದ್ರೆ ಆಗಲ್ಲ ಅನ್ನೋ ಉದ್ದೇಶದಿಂದ ಏನ್ ಮಾಡ್ದ ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ಮರಾಠರನ್ನ, ಹೈದರಾಬಾದ್ನ ನಿಜಾಮರನ್ನ ತನ್ನ ಜೊತೆಗೆ ಸೆಳೆದುಕೊಂಡು ಈ ಮೂರೂ ಜನ ಸೇರಿ ಟಿಪ್ಪು ಸುಲ್ತಾನನ ಮೇಲೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಅಣಿಯಾದರು. ಇಲ್ಲಿ ನೆನಪಿಟ್ಟುಕೊಂಡಿರಿ, ಇಲ್ಲಿ ತ್ರಿಕೂಟವನ್ನು ರಚನೆ ಮಾಡಿಕೊಂಡು ಹೈದರಾಲಿಯ ವಿರುದ್ಧ ಬಂದಿದ್ರು. ಅಂತಹದ್ದೇ ಸೇಮ್ ಆಗಿರ್ತಕ್ಕಂಥ ಇಂಗ್ಲಿಷರು, ನಿಜಾಮರು, ಮರಾಠರು ತನ್ನ ಮಗನಾಗಿರ್ತಕ್ಕಂಥ ಟಿಪ್ಪುವಿನ ವಿರುದ್ಧ ತನ್ನದೇ ಆಗಿರ್ತಕ್ಕಂಥ ತ್ರಿಕೂಟವನ್ನು ಹೆಚ್ಚಿಕೊಂಡು ಇಲ್ಲಿ ಕೂಡ ಬಂದಿದ್ರು. ಅದಕ್ಕೆ ಲಿಂಕ್ ಇದೆ. ಓಕೆ, ನೆನಪಿಟ್ಕೊಂಡಿರಿ. ಟಿಪ್ಪು ಇದ್ರಲ್ಲಿ ಏನಾಯ್ದ ಅಂತ ಹೇಳಿದ್ರೆ ಮರಾಠರಿಂದ, ನಿಜಾಮರಿಂದ, ಇಂಗ್ಲಿಷರಿಂದ ಈ ಮೂರೂ ಒಕ್ಕೂಟದಿಂದ ಏಕಾಂಗಿಯಾದ. ಏಕಾಂಗಿಯಾಗಿರ್ತಕ್ಕಂತಹ ಟಿಪ್ಪುವಿನ ಮೇಲೆ ಯುದ್ಧವನ್ನ ಸಾರಿದ್ರು, ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಈ ಯುದ್ಧದಲ್ಲಿ ಟಿಪ್ಪು ಅನಿವಾರ್ಯವಾಗಿ ಸೋಲನ್ನು ಅನುಭವಿಸಬೇಕಾಯ್ತು. 1792ರಲ್ಲಿ ಶ್ರೀರಂಗಪಟ್ಟಣ ಅಂತಕ್ಕಂಥ ಒಪ್ಪಂದದ ಮೂಲಕ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಯಿತು. ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1792ರ ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಎಂಡ್ ಆಯ್ತು. ಸರಿ, ಇಲ್ಲಿ ಒಂದು ಅವಮಾನಕರವಾಗಿರ್ತಕ್ಕಂಥ ಘಟನೆ ಇದೆ. ಹಾಗಾಗಿ ನಾವು ಟಿಪ್ಪು ಸುಲ್ತಾನ ಯಾಕೆ ಮೈಸೂರಿನ ಹುಲಿ ಅಂತೇಳಿ ಕರಿತೀವಿ ಅಂದ್ರೆ ಈ ಒಂದು ಕಾರಣಕ್ಕೋಸ್ಕರ. ಇಲ್ಲಿ ನೆನಪಿಟ್ಟುಕೊಳ್ಬೇಕಾಗಿರ್ತಕ್ಕಂಥ ಅಂಶ, 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಆದ ನಂತರ ಯುದ್ಧದ ಪರಿಹಾರಕ್ಕಾಗಿ ಟಿಪ್ಪು ಸುಲ್ತಾನ್ ಬ್ರಿಟಿಷ್ ಸೈನ್ಯಕ್ಕೆ ಅಂದ್ರೆ ತ್ರಿಕೂಟ ಸೈನ್ಯಕ್ಕೆ 3,30,000 ಹಣವನ್ನ ಪರಿಹಾರ ರೂಪದಲ್ಲಿ ಕೊಡಬೇಕಾಗಿತ್ತು. ಆಗಿನ ಸಂದರ್ಭದಲ್ಲಿ 3,30,000 ಇಷ್ಟು ಹಣದ ಮೊತ್ತವನ್ನು ಯುದ್ಧದ ಪರಿಹಾರವಾಗಿ ನೀಡಬೇಕಾಗಿತ್ತು. ಈ ಯುದ್ಧದ ಪರಿಹಾರ ಮುಟ್ಟುವ ತನಕ ಟಿಪ್ಪು ಸುಲ್ತಾನನ ಇಬ್ಬರು ಮಕ್ಕಳನ್ನು ಒತ್ತೆಯಾಳಾಗಿಡಬೇಕಾಯಿತು. ಟಿಪ್ಪು ಸುಲ್ತಾನನ ಇಬ್ಬರು ಮಕ್ಕಳನ್ನ ಒತ್ತೆಯಾಳಾಗಿಟ್ಟು ಈ 330,000 ರೂಪಾಯಿ ಇತ್ತಲ್ಲ, ಇದು ತೀರೋ ತನಕ 3,30,000 ರೂಪಾಯಿ ತೀರೋ ತನಕ ಇಬ್ಬರ ಮಕ್ಕಳನ್ನ ಒತ್ತೆಯಾಗಿಡ್ಬೇಕು. ಇದು ಅತ್ಯಂತ ಅವಮಾನಕರವಾಗಿರ್ತಕ್ಕಂತಹ ಒಂದು ಘಟನೆ ಆಗಿನ ಸಂದರ್ಭದಲ್ಲಾಗಿತ್ತು. ಇದರ ಮೂಲಕ ಮಂಗಳೂರು ಒಪ್ಪಂದದ ಪ್ರಕಾರ ಭಾರತದಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಎಂಡ್ ಆಯ್ತು. ಓಕೆ, ಕ್ಲಿಯರ್. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೂಲಕ ಆಯ್ತು ಅಂದ್ರೆ ಮದ್ರಾಸ್ ಒಪ್ಪಂದದ ಮೂಲಕ ಎಂಡ್ ಆಯ್ತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಅಂತಂದ್ರೆ ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಅಂದ್ರೆ ಶ್ರೀರಂಗಪಟ್ಟಣ. ಈ ಮೂರು ರೀತಿಯಾಗಿರ್ತಕ್ಕಂಥ ಯುದ್ಧಗಳು ಕಂಪ್ಲೀಟ್ ಆದವು. ಕೊನೆಯದಾಗಿರ್ತಕ್ಕಂಥದ್ದಂದ್ರೆ 4ನೇ ಆಂಗ್ಲೋ ಮೈಸೂರು ಯುದ್ಧ. 4ನೇ ಆಂಗ್ಲೋ ಮೈಸೂರು ಯುದ್ಧ ಕೂಡ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆದಿರ್ತಕ್ಕಂಥದ್ದು. ಇದರಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದೋದ್ರ ಮೂಲಕ ಬ್ರಿಟಿಷರು ಮೈಸೂರು ಸಂಸ್ಥಾನವನ್ನು ವಶಪಡಿಸಿಕೊಂಡರು. 4ನೇ ಆಂಗ್ಲೋ ಮೈಸೂರು ಯುದ್ಧ. ಈ ಒಂದು ಯುದ್ಧ ಕೂಡ ಘನಗಾರವಾಗಿರ್ತಕ್ಕಂಥ ಯುದ್ಧ. ಓಕೆ, 4ನೇ ಆಂಗ್ಲೋ ಮೈಸೂರು ಯುದ್ಧ. ಟಿಪ್ಪು ಸುಲ್ತಾನನಿಗೆ ಈ ಮಂಗಳೂರು ಮತ್ತು ಈ ಶ್ರೀರಂಗಪಟ್ಟಣದ ಒಪ್ಪಂದದಿಂದ ಅವಮಾನ ಆಗಿತ್ತು. ಯಾಕಂದ್ರೆ ತನ್ನ ಇಬ್ಬರು ಮಕ್ಕಳನ್ನ ಒತ್ತೆ ಇಟ್ಟಿದ್ನಲ್ಲ, ಈ ಒಂದು ಉದ್ದೇಶಕ್ಕೋಸ್ಕರ ಟಿಪ್ಪು ಸುಲ್ತಾನಿಗೆ ಅವಮಾನ ಆಗಿತ್ತು. ಈ ಅವಮಾನವನ್ನ ಸಹಿಸಕ್ಕಾಗಲಿರ್ತಕ್ಕಂತಹ ಟಿಪ್ಪು ಸುಲ್ತಾನ್ ಯಾವಾಗ ಬ್ರಿಟಿಷರ ಮೇಲೆ ನನ್ನ ಯುದ್ಧವನ್ನ ಸಾರಿ ಆ ಯುದ್ಧದಲ್ಲಿ ಗೆದ್ದು ಅವರ ಮೇಲೆ ಸೀಡನ್ನ ತೀರಿಸ್ಕೊಂಡು ನನ್ನ ಮಕ್ಕಳನ್ನ ಒತ್ತೆಯಾಳಾಗಿನ ಬಿಡಿಸ್ಕೊಂಡು ಬರ್ಬೇಕು ಅಂತಕ್ಕಂಥ ಹಂಬಲದಲ್ಲಿ ಇದ್ನೋ, ಟಿಪ್ಪು ಏನ್ ಮಾಡ್ದ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಗೆ ಮತ್ತೊಂದು ಸರಿ ಒತ್ತಾಯಪೂರ್ವಕವಾಗಿ ಸಹಿ ಹಾಕಲು ಮಾಡಿರ್ತಕ್ಕಂತಹ ಒತ್ತಡಕ್ಕೆ ಮಣಿಲೇ ಇಲ್ಲ.
ಟಿಪ್ಪು ಸುಲ್ತಾನ್ ಯಾವಾಗ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ಳಲ್ಲ ಅಂತ ಗೊತ್ತಾದೋ ಟಿಪ್ಪು ಸುಲ್ತಾನ್ ಮೇಲೆ ಯುದ್ಧವನ್ನ ಘೋಷಣೆ ಮಾಡ್ತಕ್ಕಂತ ಒಂದು ಸನ್ನಿವೇಶ ಆಲ್ರೆಡಿ ಇಂಗ್ಲಿಷ್ ರೆಡಿ ಮಾಡ್ಕೊಂಡಿದ್ರು. ಅದಕ್ಕೆ ವಿರುದ್ಧವಾಗಿ ಟಿಪ್ಪು ಸುಲ್ತಾನ್ ಒಂದು ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ ಮಾಡ್ಕೊಂಡಿದ್ದ. ಏನು ಮಾಡಿದ್ದ ಅಂದ್ರೆ ಟಿಪ್ಪು ಸುಲ್ತಾನ್ ಫ್ರಾನ್ಸ್, ಅಫ್ಘಾನಿಸ್ತಾನ್, ಅರೇಬಿಯಾ, ಟರ್ಕಿ ರಾಷ್ಟ್ರಗಳ ಜೊತೆಗೆ ಸಹಾಯವನ್ನು ಬೇಡಿದ್ದ. ಯಾಕೆ ಅಂದ್ರೆ ಬ್ರಿಟಿಷರಿಗೂ ಮತ್ತು ಫ್ರೆಂಚರಿಗೂ ಆಗ್ತಾ ಇರಲಿಲ್ಲ. ಹಾಗಾಗಿನೇ ಅಂದಿನ ಸಂದರ್ಭದಲ್ಲಿ ಫ್ರೆಂಚಿನ ಚಕ್ರವರ್ತಿ ಆಗಿರ್ತಕ್ಕಂತಹ ನೆಪೋಲಿಯನ್ ಬೋನಾಪಾರ್ಟಿನ ಸಹಾಯವನ್ನ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಸಹಾಯ ಹಸ್ತವನ್ನು ಕೇಳಿರ್ತಕ್ಕಂಥ ಏಕೈಕ ದೊರೆ ಅಂದ್ರೆ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಯಾವಾಗ ಫ್ರೆಂಚರ ಮತ್ತು ಈ ಟರ್ಕಿ ಮತ್ತು ಅಫ್ಘಾನಿಸ್ತಾನ, ಅರಬಿಯ ರಾಷ್ಟ್ರಗಳ ಜೊತೆಗೆ ನಂಟನ್ನು ಹೊಂದಿದ್ದಾನೆ ಅಂತಕ್ಕಂಥ ಗೊತ್ತಿರ್ತಕ್ಕಂಥ ಇಂಗ್ಲಿಷರು ಸಹಾಯಕ ಸೈನ್ಯ ಪದ್ಧತಿಯ ಪ್ರಕಾರ ವಿದೇಶಾಂಗ ನೀತಿಯನ್ನ ಇಂಗ್ಲಿಷರಿಗೆ ಒಪ್ಪಿಸಬೇಕಾಗಿತ್ತು. ಈ ಒಂದು ಕೃತ್ಯಕ್ಕೆ ಟಿಪ್ಪು ಅಪೋಸಿಟ್ ಇದ್ದಾನೆ ಅಂತಕ್ಕಂಥದ್ದು ಗೊತ್ತಾದ ನಂತರ ಟಿಪ್ಪುವನ್ನ 4ನೇ ಮೈಸೂರು ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋಲಿಸಿದ್ರು. ಕೊನೆಯದಾಗಿ 1799ರಲ್ಲಿ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣವನ್ನ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೋರಾಡಬೇಕಾದ್ರೆ 1799ರಲ್ಲಿ ಮರಣ ಹೊಂದಿದ. 1799ರಲ್ಲಿ ಮರಣ ಹೊಂದಿದ ತರುವಾಯ 4ನೇ ಆಂಗ್ಲೋ ಮೈಸೂರು ಯುದ್ಧ ಕಂಪ್ಲೀಟ್ ಆಯ್ತು. ಇದರ ಮೂಲಕ ಮೈಸೂರು ಸಂಸ್ಥಾನವನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ರು. ಈ ಮೈಸೂರು ಸಂಸ್ಥಾನ 3 ಭಾಗಗಳನ್ನ, ಒಂದು ಭಾಗವನ್ನ ನಿಜಾಮರಿಗೆ, ಒಂದು ಭಾಗವನ್ನ ಮರಾಠರಿಗೆ, ಮತ್ತೊಂದು ಭಾಗವನ್ನ ಒಡೆಯರಿಗೆ ಕೊಡುವುದರ ಮೂಲಕ ಮೈಸೂರನ್ನ ಸಂಪೂರ್ಣವಾಗಿ ಬದಲಾವಣೆಯನ್ನು ಮಾಡಿದ್ರು. ಅದಾದ ತರುವಾಯ ಮದ್ರಾಸ್ ಪ್ರಾಂತವನ್ನಾಗಿ ಮಾಡಿಕೊಂಡ್ರು. ಮದ್ರಾಸ್ ಪ್ರಾಂತ, ಹೈದರಾಬಾದ್ ಪ್ರಾಂತ, ಮತ್ತೆ ಇಲ್ಲಿರ್ತಕ್ಕಂಥ ಮರಾಠರಿಗೊಂದು ಪ್ರಾಂತ, ಮೈಸೂರು ಸಂಸ್ಥಾನ ಒಂದು ಪ್ರಾಂತ, ಹೀಗೆ ಪ್ರಾಂತಗಳನ್ನಾಗಿ ಆಡಳಿತ ಮಾಡಿ ಕಂಪನಿಯ ಆಡಳಿತಕ್ಕೊಳಪಡಿಸಿ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಭಾರತದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ದಕ್ಷಿಣ ಭಾರತದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಆಡಳಿತ ಪ್ರಭುತ್ವವನ್ನು ಬ್ರಿಟಿಷರು ಪ್ರಾರಂಭಿಸಿದರು. ಇದರ ಮೂಲಕ ಉತ್ತರ ಭಾರತದಲ್ಲಿರ್ತಕ್ಕಂಥ ಬಂಗಾಳ ಬ್ರಿಟಿಷರ ಕಪಿಮುಷ್ಟಿಯಲ್ಲಿತ್ತು. ಬಂಗಾಳದ ಸುತ್ತಮುತ್ತ ಇರತಕ್ಕಂಥ ಎಲ್ಲಾ ಪ್ರದೇಶಗಳು ಬ್ರಿಟಿಷರ ವಶದಲ್ಲಿತ್ತು. ದಕ್ಷಿಣದಲ್ಲಿ ಬಂದಾಗ ಈ ಮೈಸೂರು ಸಂಸ್ಥಾನ, ನಿಜಾಮರ ಸಂಸ್ಥಾನ, ಮದ್ರಾಸ್ ಸಂಸ್ಥಾನ ಜೊತೆಗೆ ಮರಾಠಿಗರು ಬ್ರಿಟಿಷರ ಅಧೀನದಲ್ಲಿದ್ರು. ಹೀಗೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಎರಡೂ ಕೂಡ ತಮ್ಮ ಅಸ್ತಿತ್ವವನ್ನ ಕಾಪಾಡಿಕೊಂಡಿರ್ತಕ್ಕಂಥ ಬ್ರಿಟಿಷರು 1700ನೇ ಇಸ್ವಿ ಒಳಗೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥವ್ರು ಅಂತಕ್ಕಂಥ ಭಾವಿಸಲಾಯಿತು. 1800ನೇ ಇಸ್ವಿ ಬರೋಷ್ಟೊತ್ತಿಗೆ ಭಾರತದಲ್ಲಿ ಪ್ರಬಲವಾಗಿರ್ತಕ್ಕಂತಹ ಏಕಸ್ವಾಮ್ಯದ ಪ್ರಭುತ್ವವನ್ನು ಸ್ಥಾಪನೆ ಮಾಡುವ ಮೂಲಕ ಇಡೀ ಭಾರತದ 3/4 ಭಾಗದಷ್ಟು ಭೂಭಾಗವನ್ನ ಸಂಪೂರ್ಣವಾಗಿ ಕಂಪನಿಯ ಅಂಡರ್ನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಹೀಗೆ ಸಹಾಯಕ ಸೈನ್ಯ ಪದ್ಧತಿಯನ್ನ, ದತ್ತು ಮಕ್ಕಳಿಗೆ ಹಕ್ಕು ಇಲ್ಲ ಅಂತಕ್ಕಂಥ ಪದ್ಧತಿಯನ್ನು ತರುವುದರ ಮೂಲಕ ಭಾರತದಲ್ಲಿ ಬ್ರಿಟಿಷರು ತಮ್ಮದೇ ಆಗಿರ್ತಕ್ಕಂಥ ಭದ್ರ ಬುನಾದಿಯ ಆಡಳಿತ ವ್ಯವಸ್ಥೆನ ಜಾರಿಗೆ ತಂದ್ರು. ಇವತ್ತಿನ ತರಗತಿಯಲ್ಲಿ ನಾವು ಏನೇನು ಅಭ್ಯಾಸವನ್ನು ಮಾಡಿದ್ವಿ ಇನ್ನೊಂದ್ಸರಿ ರೀಕಾಲ್ ಮಾಡ್ತಾ ಇದ್ದೀನಿ, ನೆನಪಿಟ್ಕೊಂಡ್ರಿ. 1764ರಲ್ಲಿ ಬಕ್ಸರ್ ಕದನ ಆಯ್ತು. ಬಕ್ಸರ್ ಕದನ ಯಾರ ನಡುವೆ ನಡೆಯಿತು ಅಂತಂದ್ರೆ ಮೀರ್ ಜಾಫರ್ ಅಸಮರ್ಥ ದೊರೆಯಾಗಿದ್ದ. ಆ ಮೀರ್ ಜಾಫರ್ನ ಅಳಿಯನಾಗಿರ್ತಕ್ಕಂತಹ ಮೀರ್ ಖಾಸಿಂ ಮತ್ತು ಇಂಗ್ಲಿಷರ ನಡುವೆ ನಡೆದಿರ್ತಕ್ಕಂಥದ್ದು. ಮೀರ್ ಖಾಸಿಂ ಏನ್ ಮಾಡಿದ್ದ ಅಂದ್ರೆ ಊಜಾ ಉದ್ ದೌಲ್ನ ಜೊತೆಗೆ ಕೈ ಜೋಡಿಸಿ, ಜೊತೆಗೆ ಸಾಮ್ರಾಟನಾಗಿರ್ತಕ್ಕಂಥ 2ನೇ ಆಲಂ ಶಾನ ಜೊತೆಗೆ ಸೇರ್ಕೊಂಡು ತ್ರಿಕೂಟ ವ್ಯವಸ್ಥೆಯನ್ನ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರು. 1764ರಲ್ಲಿ ಈ ಬಕ್ಸರ್ ಕದನ ಆಯ್ತು. ಬಕ್ಸರ್ ಕದನದಲ್ಲಿ ಮೀರ್ ಖಾಸಿಂನ ಮರಣ ಆಯ್ತು. ಮೀರ್ ಖಾಸಿಂ ಪಲಾಯನ ಆದ ನಂತರ ಈ 2ನೇ ಆಲಂ ಶಾ ಮತ್ತು ಊಜಾ ಉದ್ ದೌಲ್ ಇಬ್ಬರು ಕೂಡ ಸೆರೆ ಆದ್ರು. ಇದರ ಮೂಲಕ ಮತ್ತೊಂದ್ಸರಿ ಮೀರ್ ಜಾಫರ್ನ ಅಲ್ಲಿ ಆಡಳಿತ ಅಂದ್ರು. ಇಲ್ಲಿಗೆ ನಮಗೆ ಬಂಗಾಳದ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಬಂಗಾಳದಲ್ಲಿ ಚಾಪ್ಟರ್ ಕಂಪ್ಲೀಟ್ ಆದ ನಂತರ ದಕ್ಷಿಣ ಭಾರತಕ್ಕೆ ತಮ್ಮ ದೃಷ್ಟಿಯನ್ನು ಹಾವಿಸಿರ್ತಕ್ಕಂತಹ ಬ್ರಿಟಿಷರು ಹೈದರಾಬಾದ್ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ 4 ರೀತಿಯಾಗಿರ್ತಕ್ಕಂಥ ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡಿದ್ರು. ಆಂಗ್ಲೋ ಮರಾಠ ಯುದ್ಧಗಳು ಯಾವ್ಯಾವ ಇದಾವೆ ಅಂತಕ್ಕಂಥ ನೋಡಿದ್ವಿ. 1ನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದ ಪ್ರಕಾರ ಕೊನೆಗೊಳ್ತು ಅಂತಂದ್ರೆ 1ನೇ ಆಂಗ್ಲೋ ಮರಾಠ ಯುದ್ಧ, 1ನೇ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದ ಮೂಲಕ ಕಂಪ್ಲೀಟ್ ಆಯ್ತು. ಅದಾದ ನಂತರ 2ನೇ ಮೈಸೂರು ಯುದ್ಧ ಯಾರ ಜೊತೆಗೆ ಆಯ್ತು ಅಂತಂದ್ರೆ ಈ ಒಂದು ಮಂಗಳೂರು ಒಪ್ಪಂದ ಜೊತೆಗೆ ಎಂಡ್ ಆಯ್ತು. ಅದಾದ ನಂತರ 3ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣದ ಜೊತೆಗೆ ಎಂಡ್ ಆಯ್ತು. ಇದರ ಆದ ನಂತರ 4ನೇ ಯುದ್ಧದಲ್ಲಿ ಟಿಪ್ಪುವಿನ ಮರಣದ ಜೊತೆಗೆ ಎಂಡ್ ಆಯ್ತು. ಇದು ನಮಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ. ಇಲ್ಲಿಗೆ ನಮಗೆ ಕಂಪ್ಲೀಟ್ ಆಗಿ ಈ ಭಾರತದಲ್ಲಿರ್ತಕ್ಕಂಥ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಮೈಸೂರು ಮತ್ತು ಇಂಗ್ಲಿಷರ ನಡುವೆ ನಡೆದಿರ್ತಕ್ಕಂಥ 4 ಯುದ್ಧಗಳು ಪರಿಚಯ ಆಗಿದ್ದಾವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಸಹಾಯಕ ಸೈನ್ಯ ಪದ್ಧತಿ ಅಂದ್ರೇನು, ದತ್ತು ಮಕ್ಕಳಿಗೆ ಹಕ್ಕು ಇಲ್ಲ ಅಂತಕ್ಕಂಥ ಪದ್ಧತಿ ಅಂದ್ರೇನು, ಅದಾದ ನಂತರ ಈ ಮರಾಠರು ಮತ್ತು ಇಂಗ್ಲಿಷರ ನಡುವೆ ನಡೆದಿರ್ತಕ್ಕಂಥ 4 ಯುದ್ಧಗಳು ಯಾವ್ಯಾವ ಇದಾವೆ ಅಂತಕ್ಕಂಥ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ PDF ಅನ್ನ
ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಕಳಿಸಿರ್ತೀವಿ. ಅದನ್ನ ನೋಡ್ಕೊಂಡ್ಬಿಟ್ಟು ಈ ವಿಡಿಯೋ ನೋಡ್ತಾ ಪಾಯಿಂಟ್ ಅನ್ನ ಮಾಡ್ಕೊಂಡು ಹೋಗಿ ನೋಟ್ಸ್ ಅನ್ನ ಬರಲಿಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.